ರಾಜ್ಯದ ಆರೋಗ್ಯ ವ್ಯವಸ್ಥೆಯನ್ನ ಸುಧಾರಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ರಾಜ್ಯ ಸರ್ಕಾರ ಇದೆ. ಹೊಸ ಆರೋಗ್ಯ ಸಚಿವರು ಯುಟಿ ಖಾದರ್ ಈ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯುಟಿ ಖಾದರ್ ಅವರು ನೋಡಲೇಬೇಕಾದಂಥ ಸುದ್ದಿ ಇದು. ಇದು ಪ್ರಾಣ ಉಳಿಸುವಂತ ಔಷಧಿ ಅಲ್ಲ, ತೆಗೆಯುವಂತ ಔಷಧಿ. ಹಣಕ್ಕಾಗಿ ಅಮಾಯಕ ಜೀವಗಳ ಜೊತೆಗೆ ಚೆಲ್ಲಾಟ ಆಡಲಾಗ್ತಾ ಇದೆ. ಇಲ್ಲಿ ನಾಟಿ ಔಷಧಿ ಹೆಸರಲ್ಲಿ ಜನರನ್ನ ದಾರಿ ತಪ್ಪಿಸಲಾಗ್ತಾ ಇದೆ. ಔಷಧಿಯೇ ಇಲ್ಲದ ಭಯಾನಕ ರೋಗಗಳಿಗೆ ನಾವು ಚಿಕಿತ್ಸೆ ಕೊಡ್ತೀವಿ ಅಂತ ಜನರಿಂದ ಸುಲಿಗೆ ಮಾಡಲಾಗ್ತಾ ಇದೆ. ಎಲ್ಲಿವರೆಗೆ ಅಂತಂದ್ರೆ ನಾವು HIV ಕೂಡ ಔಷಧಿ ಕೊಡ್ತೀವಿ ಅಂತ ಹೇಳ್ತಾರೆ ಈ ನಾಟಿ ಔಷಧಿ ಕೊಡೋರು. ನಾಟಿ ಔಷಧಿ ಅಂತ ವಿಜ್ಞಾನಕ್ಕೆ ಸವಾಲು ಹಾಕ್ತಿದ್ದಾರೆ ವಂಚಕರು. ವೈದ್ಯ ಲೋಕ HIV ಔಷಧ ಕಂಡು ಹಿಡಿಯೋದಕ್ಕೂ ಒದ್ದಾಡ್ತಾ ಇದೆ, ಸಂಶೋಧನೆಗಳಾಗ್ತಾ ಇದೆ. ಆದರೆ ಈ ರಸ್ತೆ ಬದಿಯಲ್ಲಿರುವಂತ ನಾಟಿ ಔಷಧಿ ಕೊಡೋರು ನಾವು ಏಡ್ಸು ಗುಣ ಮಾಡ್ತೀವಿ, ಕ್ಯಾನ್ಸರ್ ಗುಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ವಿಜಯಪುರದ ರಸ್ತೆ ಬದಿಯಲ್ಲಿ ಬೀಡು ಬಿಟ್ಟಿದ್ದಾರೆ ನಕಲಿ ನಾಟಿ ವೈದ್ಯರು. ಹಿಂದೊಮ್ಮೆ ಇದೇ ರೀತಿಯ ಸುದ್ದಿ ಪ್ರಸಾರ ಮಾಡಿದ್ವಿ ನಾವು. ಟೆಂಟ್ಗಳನ್ನ ಹಾಕೊಂಡು ಜಗತ್ತಿನ ಯಾವ ಕಾಯಿಲೆಗೂ ಕೂಡ ನಮ್ಮ ಬಳಿ ಔಷಧಿ ಇದೆ ಅಂತ ಹೇಳ್ಕೊಳ್ತಾರೆ. ರಾಷ್ಟ್ರೀಯ ಹೆದ್ದಾರಿಗಳ ಸಮೀಪ, ರಾಜ್ಯ ಹೆದ್ದಾರಿಗಳ ಸಮೀಪ ಇವರು ಟೆಂಟ್ಗಳನ್ನು ಹಾಕ್ತಾರೆ. ಮರಾಠಿ ಮಾತನಾಡ್ತಾರೆ, ಮರಾಠಿ ಭಾಷೆ, ಮಹಾರಾಷ್ಟ್ರದವರು ನಾವು ಅಂತ ಹೇಳ್ಕೊಳ್ತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿದೆ. ಯಾವ ರೀತಿ ಬಡವರ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಇವರು ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಿ. ಟೆಂಟ್ಗಳ ಈ ರೀತಿ ಅಲ್ಲಲ್ಲಿ ನೋಡಿರ್ತೀರಿ, ಬೆಂಗಳೂರಲ್ಲೂ ಕಾಣಿಸುತ್ತೆ. ಇದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಇದೆ ಇಂತ ಈ ರೀತಿಯ ಟೆಂಟ್ಗಳನ್ನು ಹಾಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ನೀವು. ಜನರನ್ನ ದಾರಿ ತಪ್ಪಿಸ್ತಾರೆ. ಜಗತ್ತಿನ ಯಾವ ಕಾಯಿಲೆ ಇದ್ರೂ ನಮ್ಮ ಹತ್ರ ಔಷಧಿ ಇದೆ, ಬನ್ನಿ ನಮ್ಮ ಬಳಿಗೆ. ನಿಮಗೆ ಏನೇ ಸಮಸ್ಯೆ ಇದ್ರೂ ನಮ್ಮ ಬಳಿ ಔಷಧಿ ಇದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಗುಣಪಡಿಸಲಾಗದ್ದನ್ನ ಈ ಟೆಂಟ್ ಹಾಕೊಂಡು ನಾವು ಗುಣ ಮಾಡ್ತೀವಿ ಅಂತ ಹೇಳ್ತಾರೆ ಇವರು. MBBS ಮಾಡಿ ಅದಕ್ಕೂ ಉನ್ನತ ಶಿಕ್ಷಣವನ್ನ ವಿದೇಶದಲ್ಲಿ ಪಡೆದು ಬಂದಂತ ವೈದ್ಯರಿದ್ರು, ಅವರಿಗೆ ಆಗದ್ದನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಇವರು. ನಾವು ಮಾಡ್ತೀವಿ, ಎಂಥದ್ದೇ ರೋಗ ಇರಲಿ, ಎಂಥದ್ದೇ ರೋಗಿ ಇರಲಿ, ನಮ್ಮ ಬಳಿಗೆ ಬಂದ್ರೆ ನಮ್ಮ ಬಳಿ ಔಷಧಿ ಇದೆ. ಬಗೆ ಬಗೆಯ ಕಲರ್ ಔಷಧಿಗಳನ್ನ ಇಟ್ಕೊಂಡಿದ್ದಾರೆ ಅವರು. ದೊಡ್ಡ ದೊಡ್ಡ ಬಾಂಡ್ಲಿಗಳನ್ನ ಇಟ್ಕೊಂಡಿದ್ದಾರೆ, ಅದರಲ್ಲಿ ಏನೋ ಬೇಯಿಸ್ತಾರೆ. ಎಲ್ಲವೂ ನಾವು ಪಶ್ಚಿಮ ಘಟ್ಟದಿಂದ ತರ್ತೀವಿ ಅಂತ ಹೇಳಿ ನಕಲಿ ನಾಟಿ ವೈದ್ಯರು ರಸ್ತೆ ಬದಿಯಲ್ಲಿ ಔಷಧಿ ಕೊಡೋದು. ಜನ ಇದನ್ನೂ ನಂಬಿ ಮೋಸ ಹೋಗ್ತಾ ಇದ್ದಾರೆ, ಇದನ್ನು ನಂಬ್ತಾ ಇದ್ದಾರೆ. ಅಲ್ಲೆಲ್ಲೋ ಹೋದ್ರೆ ಆಪರೇಷನ್ ಆಗಬೇಕು ಅಂತ ಹೇಳ್ತಾರೆ, ಆಸ್ಪತ್ರೆಯಲ್ಲಿ ಇಷ್ಟು ಲಕ್ಷ ಬೇಕು ಅಂತ ಹೇಳ್ತಾರೆ. ಅದರ ಬದಲು ಇವರು ಬರೀ ಹೋದ್ರೆ ಸುಲಭವಾಗಿ ಆಗತ್ತೆ, ಕೆಲವು ದುಡ್ಡಲ್ಲಾಗತ್ತೆ, ಕೆಲವೇ ಖರ್ಚಲ್ಲಾಗತ್ತೆ. ಅದನ್ನು ಸೇವಿಸಿದವರ ಕಥೆ ಏನಾಗತ್ತೆ ಅನ್ನೋದು ಮುಖ್ಯ. ಇದು ವಿಜಯಪುರದ ದೃಶ್ಯ. ಇದು ದುಡ್ಡಿಗೋಸ್ಕರ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇರೋ. ಬರ್ರಿ ಅಣ್ಣ, ಬರ್ರಿ ಕಾಕ, ಬಡ ಬರ್ರಿ, ಪಟ್ ತೋರಿ. ಎದಕ್ಕೆ ಬರ್ತದೆ? ಇಲ್ಲ ಮಡ್ಕಾನು, ಸೊಂಟನು, ತಲೆನು, ಬಚ್ಕರನ್ನು, ನೈಟ್ ಅಂತ. ಹಾಂ, ಅದಷ್ಟನ ಮತ್ತೆ ಎದಕ್ಕಿಲ್ಲ. ಸ್ವಲ್ಪ ಪರ್ಸ್ನಲ್ ಐತೆ ಅದಕ್ಕೆ. ನೀ ಅಲ್ಲೇ ಕುಂದ್ರು ಮತ್ತೆ ಸಂಜೆ 6 ಗಂಟೆಗೆ ಊಟ ಮಾಡಿದ ಮೇಲೆ ಅಲ್ಲ, ಮೇಲೆ ಇರಲಿ. ಆಮೇಲೆ ಸಂಜೆ 6 ಗಂಟೆಗೆ 1-2 ಚಮಚ, 2 ಸ್ಪೂನ್, 1 ಗ್ಲಾಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.